ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಜಡಲತಿಮ್ಮನಹಳ್ಳಿ ಗ್ರಾಮದ ಬಳಿ ಇರುವ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಎಂಕಾಂ, ಬಿಬಿಎ, ಬಿಕಾಂ, ಎಂಬಿಎ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಗಮಿಸಿದರು. ಈ ವೇಳೆ ಕಾಲೇಜಿನ ಆಡಳಿತ ಮಂಡಳಿ ಪಟಾಕಿ ಸಿಡಿಸಿ ತಾಳಮೇಳಗಳ ಜೊತೆ ವಿದ್ಯಾರ್ಥಿನಿಯರು ಕಳಶ ಹೊತ್ತು ಹೂಮಳೆ ಸುರಿಸಿದ್ದು ಗಮನ ಸೆಳೆಯಿತು. ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಜೀವನದಲ್ಲಿ ಕ್ಲಾರಿಟಿ ಹಿಡ್ಕೊಂಡು ಬದುಕು, ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಚೆನ್ನಾಗಿ ಓದಿ ತಂದೆ ತಾಯಿಯರನ್ನ ಚೆನ್ನಾಗಿ ನೋಡಿಕೊಳ್ಳಿ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಎನ್ನುವ ಮಾತುಗಳನ್ನು ಹಾಡಿದರು. ಬೆಂಗಳೂರು ಮಹಾನಗರದ ಹತ್ರ ಹೊರಡ್ತೀರಾ, ಮೆಜೆಸ್ಟಿಕ್ ಅಲ್ಲಿ ಇಳಿದಾಗ ಒಂದು ಅಭದ್ರತೆ ಕಾಡುತ್ತೆ. ಯಾವುದೋ ಕಂಪನಿ ಇಂಟರ್ವ್ಯೂಗೆ ಹೋದಾಗ ಸ್ಯಾಲ್ರಿ ಕಡಿಮೆ ಅನ್ಸುತ್ತೆ. ಹೋಗ್ಲಿ, ಆ ಸ್ಯಾಲ್ರಿಯಲ್ಲೇ 1 ವರ್ಷ 2 ವರ್ಷ ಮಾಡಿ ಬದುಕನ್ನ ಕಟ್ಕೊಳ್ಳೋಣ ಅನ್ಸಿದ್ರೆ ಅಲ್ಲಿ ಮಂತ್ಲಿ PG ಬಾಡಿಗೆ, ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಇಯರ್ ಎಂಡಿಂಗಲ್ಲಿ 1 ಲಕ್ಷನ ಉಳಿಸೋಕ್ಕಾಗಲ್ಲ. ಇಂಥ ಚಾಲೆಂಜಸ್ ಮಧ್ಯೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು, ಫಿಯರ್ಲೆಸ್ ಜರ್ನಿ ಇದ್ರೇನೆ ಮೇಲಕ್ಕೆ ಬರೋಕ್ಕಾಗೋದು. ಭಯ ಬೀಳಬಾರ್ದು. 3 ಹೊತ್ತು ಊಟಕ್ಕೆ ಯಾವನಿಗೂ ಕಷ್ಟ ಆಗಲ್ಲ. ಮಾರ್ಕೆಟಲ್ಲಿ ಮೂಟೆ ಒತ್ತಿದ್ರು ನಾವು ಅಂದ್ಕೊಂಡಿದ್ದು ಊಟ ತಿಂಡಿ ತಿನ್ಬೋದು. ರಿಸ್ಕ್ ಮಾಡ್ಬೇಕು ಲೈಫ್ನ. ಆಗಿದ್ದಾಗ ಹೋಗ್ಲಿ. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೂ ರಿಸ್ಕ್ ಮಾಡಬೇಕು. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ನೋ ಅಷ್ಟು. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮೂರಲ್ಲಿ ನಿನ್ನ ಹೆಸರು ಕೇಳಿದಾಗ ಯಾರು ಅಂತ ಕೇಳಿದ್ರೆ ನಿಮ್ಮೂರಿನ ಹಣೆ ಬರಹ ರಾಜ್ಯದಲ್ಲಿ ಸದ್ದು ಮಾಡೋ ಅಷ್ಟು. ಇದ್ಯಾವುದು ಇಂಪಾಸಿಬಲ್ ಅಲ್ಲ. ನಾನೆಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರ್ದು, ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಸ್ವಲ್ಪ ಎಫರ್ಟ್ ಹಾಕಿ. ತುಂಬ ಜನ ಕಾಮರ್ಸ್ ಮುಗಿಸ್ಕೊಂಡು MCom ಮುಗಿಸ್ಕೊಂಡು ಈಗ ಕೆಲಸದ ಕಡೆ ಹೋಗ್ತಿದ್ದೀರಾ. ಸರ್, ನಾನು ಕೆಲ್ಸಕ್ಕೆ ಹೋಗ್ಲಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ? ಕೆಲ್ಸಕ್ಕೆ ಹೋದ್ರೆ ಒಂದು ಪ್ರಾಬ್ಲಮ್ಮು, ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್. ಕೆಲ್ಸಕ್ಕೆ ಹೋದ್ರೆ 20, 30, 40 ಸಾವಿರ ಪರ್ ಆ್ಯನಮ್, 4 lakhs 3 lakhs ಪ್ಯಾಕೇಜ್ ಕೊಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು. ಆ ಬಾಸ್ ಟಾರ್ಚರ್ ಸಹಿಸ್ಕೋಬೇಕು, ಬೈಸ್ಕೋಬೇಕು. ಆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಹೋದ್ರೆ ಬಾಸ್ ಬೈತಾರೆ. ಅದ್ರ ಮಧ್ಯೆ ಫ್ಯಾಮಿಲಿ ಕಮಿಟ್ಮೆಂಟ್ಸು, ಹೆಣ್ಮಕ್ಳಾದರೆ ಮದುವೆ ಬೇಗ ಆಗಮ್ಮ ಅಂತ ಪ್ರೆಷರ್ ಇರುತ್ತೆ, ಹುಡುಗರಿಗೊಂಥರ ಪ್ರೆಷರ್ ಇರುತ್ತೆ. ಮನಸ್ಸಲ್ಲಿ ಇಟ್ಟವ್ರನ್ನ ಮರೆತು ಬೆಂಗಳೂರು ಕಡೆ ಪಯಣ ಮಾಡಬೇಕಾಗುತ್ತೆ. ಇವೆಲ್ಲ ಅಷ್ಟು ಈಸಿನ ಗುರು ಜೀವನ? ಅಷ್ಟು ಈಸಿ ಅಲ್ಲ. ಮನೆಯಲ್ಲಿ ಅಪ್ಪನ ಅನಾರೋಗ್ಯ, ಅಮ್ಮನ ಅನಾರೋಗ್ಯ, ಅಪ್ಪ ಮಾಡಿರೋ ಸಾಲ, ಫೈನಾನ್ಷಿಯಲ್ ಕಮಿಟ್ಮೆಂಟ್, ಮನಸ್ಸಲ್ಲಿ 3, 4, 5 ವರ್ಷದಿಂದ ಮನಸ್ಸಲ್ಲಿ ಹುಡುಗಿನ ಹಾಕ್ಕೊಂಡು ಅವರೇ ಪ್ರಪಂಚ ಅನ್ಕೊಂಡು ಮನೆಯಲ್ಲಿ ಮದುವೆಗೆ ಒಪ್ಸಕ್ಕಾಗದೆ ಅವಳನ್ನ ಮದುವೆ ಆಗೋಣ ಬೇಡವ ಅನ್ನೋ ಕ್ಲಾರಿಟಿ ಮಧ್ಯೆ 99% ಇಷ್ಟಪಟ್ಟವ್ರನ್ನ ಮದುವೆ ಆಗಲ್ಲ. ಅದಕ್ಕೆ ಇವತ್ತು ಚೌಲ್ಟ್ರಿಗಳನ್ನ ಧೈರ್ಯವಾಗಿ ಕಟ್ತಾ ಇರೋದು ಜನ. ಯಾಕೆ ಅಂದ್ರೆ ಎಷ್ಟೇ ಪ್ರೀತಿಸಿದ್ರು ಲಾಸ್ಟಲ್ಲಿ 99% ಬ್ರೇಕಪ್ ಆಗಿ ಅಪ್ಪ ಅಮ್ಮ ಹೇಳಿದ ಹುಡುಗಿನ ಮದುವೆ ಆಗ್ತಾರೆ. ಅದಕ್ಕೆ ಇವತ್ತು ಚೌಲ್ಟ್ರಿಗಳು ಕಟ್ತಾ ಇರೋದು ಜನ. ಯಾಕಿದೆ ಹೇಳ? ಅಷ್ಟು ಈಸಿ ಅಲ್ಲ. ಇದನ್ನೆಲ್ಲ ದಾಟಬೇಕು. ದುಡ್ಡಿರಲ್ಲ, ಬಂಡವಾಳ ಇರಲ್ಲ. ಒಂದು 50,000ನೋ 1 ಲಕ್ಷನೋ ಮನೇಲಿ ಕೊಡ್ತಾರೆ. ಬಿಸ್ನೆಸ್ ಮಾಡಬೇಕು. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಷ್ಟೇ ಮಗ ಸೀಕ್ರೆಟ್. ನಾನು MLA ಆಗಿ ಮಾತಾಡ್ತಿಲ್ಲ. ನಾನೊಂದು ಎಂಟ್ರಪ್ರಿನರ್ ಆಗಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಕೋಚಿಂಗ್ ಸೆಂಟರು, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ GST ಟ್ಯಾಕ್ಸ್ ಕಟ್ತಿರೋನಲ್ಲಿ ನಾನು ಒಬ್ಬ. 550 ಜನ ಎಂಪ್ಲಾಯೀಸ್ ಇದ್ದಾರೆ, ಟೀಚಿಂಗು ನಾನ್ ಟೀಚಿಂಗು. ದೊಡ್ಡ ವಿದ್ಯಾಸಂಸ್ಥೆ, 700-800 ಜನ MBBS ಡಾಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ವರ್ಷ ಬೆಂಗಳೂರಿನ 18 ಏರಿಯಾದಲ್ಲಿ, ಈಗ 12 ಏರಿಯಲ್ಲಿ ಕಾಲೇಜ್ ಲಾಂಚ್ ಆಗಿದೆ. ಬಂಡವಾಳ ಏನೂ ಇಲ್ಲ, ಧೈರ್ಯನೇ ಇನ್ವೆಸ್ಟ್ಮೆಂಟು. ನನ್ನನ್ನು ಯಾರೋ ಕೇಳಿದ್ರು, ಸರ್ ನಿಮ್ಮ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಸೀಕ್ರೆಟು? ಸಾಲ ಮಾಡು ಅಂದೆ. ಭಯ ಆಗುತ್ತೆ ಅಂತ ನಾನು ಹೇಳಿದೆ. ಭಯ ಬೀಳಬೇಕಾಗಿರೋದು ಕೊಟ್ಟವನು, ತಗೊಂಡವನಲ್ಲ ಮಗನೇ ಅಂತ. ಸಾಲ ಮಾಡಿ ಈಗ ಸ್ವಂತ ಕಂಪನಿ ಕಟ್ಟಬೇಕು ಅಂದರೆ ದುಡ್ಡು ಇರಲ್ಲ, ಸಾಲ ಮಾಡಬೇಕು. ಸಾಲ ಮಾಡೋಕೆ ಭಯ ಬಿದ್ದರೆ ಮ್ಯಾನೇಜರ್ ಭಯ ಬೀಳಬೇಕು. ನೀನು ಯಾಕೆ? ಸಾಲ ಕೊಟ್ಟವರು, ಬಿ ಕ್ಲಿಯರ್. ಇನ್ನು ವಿದ್ಯಾರ್ಥಿಗಳನ್ನು ಶಾಸಕ ಪ್ರದೀಪ್ ಈಶ್ವರ್ ತಮ್ಮದೇ ಆದ ಶೈಲಿಯಲ್ಲಿ ಮಾತಿನ ಮೋಡಿ ಮಾಡಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನಲ್ ಸ್ಪೀಚ್ ಜೊತೆಗೆ ಪ್ರೀತಿ ಪ್ರೇಮ ಪಾಠ ಮಾಡಿದ ಭಾಷಣವನ್ನು ಕೇಳಿದ ವಿದ್ಯಾರ್ಥಿಗಳು ಕೇಕೆ ಶಿಲ್ಲಿಗಳ ಮೂಲಕ ಸಖತ್ ಎಂಜಾಯ್ ಮಾಡಿದರು.
ಏನೀಗ ಹುಡುಗರು ಕೆಲ್ಸಕ್ಕೆ ಹೋಗಿದ ತಕ್ಷಣ ಇಷ್ಟಪಟ್ಟು ಹುಡುಗಿಗೆ ಫೋನ್ ಮಾಡಿ ಹೇಳ್ತಾರೆ ಒಳ್ಳೆ ಕೆಲಸ ಸಿಕ್ತು, ನಾವು ಮದುವೆ ಆಗೋಣ. ಇನ್ನು ಕೆಲವರು ಹುಡುಗರು ಎಷ್ಟು ಎಮೋಷನಲ್ ಅಂದರೆ, ನಾನು ಇಷ್ಟಪಟ್ಟು ಹುಡುಗಿ ಅವಳು ಸಿಕ್ಕಿಬಿಟ್ರೆ ಲೈಫ್ ಸಖತ್ತಾಗಿರುತ್ತೆ, ಸಿಕ್ಕನಿಂಗ್ ತಿಳಿಸ್ತೀನಿ, ಹಿಂಗೆ ಹೋಗ್ಬಿಟ್ಟು ಸೂಶಾಕ್ ಪೈಂಟಿ ಬಿಡ್ನ ಕಾವಾಲ್ಸಿಂಡೆ అని ఆ బిడ్డను కావాల్సిండే అని ಏನು ಸಿಕ್ಕಾಪಟ್ಟೆ ಕಾಲೇಜ್ ಲೈಫು, 3 ವರ್ಷದ ಡಿಗ್ರಿ, 2 ವರ್ಷದ ಮಾಸ್ಟರ್ ಡಿಗ್ರಿ, ಎಷ್ಟು ಕನಸುಗಳು. ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಮೊಬೈಲ್ ಇನ್ಬಾಕ್ಸ್ ತುಂಬಿಸಿಕೊಳ್ಳುವ ತವಕವ, ಕಾಡುವ ಒಂಟಿತನಕ್ಕೆ ಉತ್ತರವ. ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರೀತಿ ಅಂದರೆ ಪದೇ 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 ಪ್ರೀತಿಸ್ಬೇಕು, ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸ್ಬೇಕು. ಇಷ್ಟೇ ಜೀವನ ಅಂದರೆ. ನಾನು ಯಾಕೆ ಇವೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಏಜಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡೋದೇ ಕೆರಿಯರ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಗುರು ಯಾವನು ಓದಿ ಫೇಲ್ ಆಗೋಲ್ಲ ಗುರು, ಓದಕ್ಕಾಗದೆ ಫೇಲ್ ಆಗ್ತಿರೋದು ನಾವೆಲ್ಲ. ಓದಕ್ಕಾಗದೆ ಆದರೂ ಪೇರೆಂಟ್ಸ್ ಎಂತ ಚದುನಾ ವಸ್ತಾ ಅನ್ಲೇಡ. ಓಹ್, ಏನು ಪೇಪರ್ ಸ್ಪೇಸಿಂದ ಕಳಿಸಿದ್ರು ನಿನಗೆ? ಎಂತೂ ಎಷ್ಟು ಓದಿದ್ರು ಬರ್ತಾ ಇಲ್ಲ. ಓದ್ಬೇಕಲ್ಲ, ಬುಕ್ ಮುಂದೆ ಕೂತ್ಕೊಂಡ್ರೆ ರೂಮಲ್ಲಿ ಲೈಟ್ ಆನ್ ಮಾಡಿಬಿಟ್ರೆ ಓದಂಗ. రాత్రి 12 గంటల వరకు వెలుగుతా ఉండే లైట్. ఆన్ చేస్తే వెలుగుతుంది, దానికేం లేచిండల్లే ఏమరా ఆన్ చేసి బాళ్ళు అప్ప ఓ 12 వరకు నా బిడ్డ చదువుతాడప్ప. ఒకడు చదివలే, తిని బాగా పొంగుకుంటారు. ಅಲ್ರೋ, ನಾನು ಹೇಳೋದು ಇಷ್ಟೇ ಅಮ್ಮ, ಪ್ಲೀಸ್ ಈಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕಾನ್ಸಂಟ್ರೇಟ್ ಮಾಡಿ. ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು. ಮನೆಯಲ್ಲಿ ಒಂದು ಸಮಸ್ಯೆ ಆಯ್ತಾ ಹೆದರಬೇಡಿ, ಲೈಫಲ್ಲಿ ಡಿಸ್ಟರ್ಬೆನ್ಸ್ ಬಂತ ಹೆದರಬೇಡಿ. ಅಪ್ಪಗೆ ಅನಾರೋಗ್ಯ ವಿಚಾರ, ಅಮ್ಮನಿಗೆ ಅನಾರೋಗ್ಯ ವಿಚಾರ, ನಿನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯಿತು, ನೀನು ಇಷ್ಟಪಟ್ಟವ್ರು ನಿನ್ನನ್ನು ಬಿಟ್ಟೋದ್ರು, ತಲೆ ಕೆಡಿಸ್ಕೋಬೇಡ. ಕೆರಿಯರೇ ಮುಖ್ಯ, ಕೆರಿಯರೇ ಮುಖ್ಯ, ಕೆರಿಯರ್ ಮುಖ್ಯ. ನಾನು ಕಷ್ಟಪಟ್ಟು ಪರಿಶ್ರಮದಲ್ಲಿ ದುಡಿತಾ ಇರೋದಕ್ಕೆ ಮಗನೇ ಆಂಬುಲೆನ್ಸ್ ಕೊಡೋಕ್ಕಾಗ್ತಿರೋದು, ಸ್ಕಾಲರ್ಶಿಪ್ ಕೊಡೋಕ್ಕಾಗ್ತಿರೋದು, ಸೀರೆ ಕೊಡೋಕ್ಕಾಗ್ತಿರೋದು. ಇದೆಲ್ಲ ಕೊಟ್ಟಿದ್ದಕ್ಕೆ ಜನ ನನ್ನನ್ನು ಅಷ್ಟೋ ಇಷ್ಟು ಒಳ್ಳೆಯವನು ಅಂತ ತಗೊಳ್ತಾ ಇದ್ದಾರೆ. ನೀನು ಒಳ್ಳೆಯವನು ಅನ್ಸ್ಕೋಬೇಕು ಅಂದ್ರೆ ದುಡ್ಡು ಬೇಕೋ ಮಗನ, ಈ ಸೀಕ್ರೆಟ್ ಅರ್ಥ ಮಾಡ್ಕೋ. ಸುಮ್ಮನೆ ನೀನೋಗಿ ಮಾತಾಡಿದ ತಕ್ಷಣ ಒಳ್ಳೆಯವರು ಅನ್ನಲ್ಲ. ಯು ಶುಡ್ ಅರ್ನ್, ದುಡಿಬೇಕು. ಈ ವೇಳೆ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಎಂಕಾಂ, ಬಿಬಿಎ, ಬಿಕಾಂ, ಎಂಬಿಎ ವಿದ್ಯಾರ್ಥಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಪದವಿ ಪ್ರದಾನ ಮಾಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ವ್ಯವಸ್ಥಾಪಕ ರಾಮಚಂದ್ರ ರೆಡ್ಡಿ, ಶ್ಯಾಮಲಾ, ರಕ್ಷಿತ್ ರೆಡ್ಡಿ, ಕಾಲೇಜಿನ ಪ್ರಾಂಶುಪಾಲರ ನಟರಾಜನ್ ಹಾಗೂ ಕಾಲೇಜಿನ ಬೋಧಕ ವರ್ಗದ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.